ಶುಭೋದಯ ಮಕ್ಕಳೇ. ಪಾಠ 3 ವೀರಮಾತೆ ಜೀಜಾಬಾಯಿ. ವೀರಮಾತೆ ಅಂದರೆ ವೀರತನದಿಂದ ಶೌರ್ಯದಿಂದ ಕೂಡಿತಕ್ಕಂಥ ಮಾತೆ. ತಾಯಿ ಯಾರು? ಜೀಜಾಬಾಯಿ. ಜೀಜಾಬಾಯಿ ಯಾರು ಅಂತ ನಿಮಗೆ ತಿಳಿದಿರಬಹುದು. ಶಿವಾಜಿಯ ತಾಯಿ. ಈ ಯಾವುದ್ರ ಬಗ್ಗೆ ಪಾಠ? ಜೀಜಾಬಾಯಿ ಯಾವುದ್ರ ಬಗ್ಗೆ ಹೇಳಿದಳೆ, ಹೇಗೆ ಮಗನ ತಯಾರು ಮಾಡಿದಳು ಅನ್ನೋದಕ್ಕೆ ಈ ಪಾಠ ನೋಡೋಣ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಮಾತಾಜಿ ಅಂದರೆ ತಾಯಿ. ನನ್ನ ಪ್ರಣಾಮಗಳು ಅಂದರೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ತಾಯಿಗೆ ಅಂತ. ಚಿಗುರು ಮೀಸೆ ಅಂದರೆ ಆಗ ತಾನೇ ಮೀಸೆ ಬರ್ತಾ ಇರ್ತಕ್ಕಂಥ ವೀರ ಬಾಲಕ ಅಂದರೆ ಶಕ್ತಿಯಿಂದ ಯುಕ್ತಿಯಿಂದ ಕೂಡತಕ್ಕಂಥ ಬಾಲಕ ನಮ್ರತೆಯಿಂದ ಅಂದರೆ ವಿನಯದಿಂದ ನುಡಿತಾನೆ. ಹುಸಿನಗೆ ಬೀರುತ್ತಾ ಅವನ ತಾಯಿ ಬಾ ಕಂದ ಇಲ್ಲಿ ಕುಳಿತುಕೋ, ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಅವನು ನಮಸ್ಕಾರ ಮಾಡಿದ್ದಕ್ಕೆ ಅವ್ರ ತಾಯಿ ನಕ್ಕೊಂತ ಬಾ ಪುಟ ಇಲ್ಲಿ ಬಾ ಕುತ್ಕೋ ಬಾ ಅಂತ ಹೇಳ್ತಾಳೆ. ಅವನು ಆಗಲಿ ಅಂತೇಳಿ ಬಂದು ಕೂತ್ಕೊಳ್ತಾನೆ ಆ ಬಾಲಕ. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು ಬಾಲಕ. ಕೂತ್ಕೊಂಡು, ಅಮ್ಮ ನನಗೆ ಹೇಳಿ ಕಳಿಸಿದ್ದೆಲ್ಲ ಯಾಕೆ ಕರೆಸಿದ್ದು, ಏನಾಗಬೇಕು ಅಂತ ಕೇಳ್ತಾನೆ. ನಾನು ಕೇಳಿದ್ದನ್ನು ಕೊಡುವೆಯಾ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು. ಅದಕ್ಕೆ ತಾಯಿ ಅವನ ಕಡೆ ಅಭಿಮಾನ ಅಂದರೆ ಪ್ರೇಮಪೂರಿತವಾಗಿ ಅವನು ಮಾತು ನಡೆಸ್ಕೊಡ್ತಾನೆ, ಕೊಡ್ತಾನೆ ಅಂತ ಭಾವನೆಯಿಂದ ನಾನು ಕೇಳಿದ್ದನ್ನು ಕೊಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಆಣೆ, ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ಅವಳು ಕೇಳಿದ ತಕ್ಷಣವೇ ಆಯಿತು, ನೀನು ಏನಾದರೂ ಕೇಳು, ನಾನು ಕೊಡ್ತೀನಿ. ಈ ತಾಯಿ ಭವಾನಿ ತಾಯಿ ಅಂದರೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ. ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ, ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು. ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಹಾಕ್ತಾಳೆ, ಏನು ಕೇಳಬೇಕು ಅಂತೇಳಿ. ನಾನೇನು ಕೇಳಿದರೆ ಅದನ್ನು ಕೊಡಬೇಕು ಕುಮಾರ ಅಂದರೆ ಮಗ ಅಂತ ಕೇಳ್ತಾಳೆ. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ. ಅವನು ಖುಷಿಯಿಂದ ಆನಂದದಿಂದ ಅಮ್ಮ ಕೇಳ್ತಾಳೆ, ನಾನು ಅದನ್ನು ಕೊಡ್ತೀನಿ ಅಂತ ಕೇಳು, ನಾನು ಅಗತ್ಯವಾಗಿ ಅಂದರೆ ಖಂಡಿತ ನೀನು ಕೇಳಿದ್ದನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ನಾನು ಧನ್ಯ ಕಂದ, ಈಗ ಹೇಳುವೆನು ಕೇಳು. ನಿನ್ನ ಮಾತು ಕೇಳಿ ನಾನು ಧನ್ಯನಾದೆ, ನಾನು ಹೇಳಿದ್ದನ್ನು ನಡೆಸ್ಕೊಡ್ತೀಯಾ ಅಂತ ಹೇಳಿ ಏನು ಅಂತ ಹೇಳ್ತೀನಿ ಅಂತ ಕೇಳ್ತಾಳೆ. ನೋಡಿ ಏನು ಕೇಳ್ತಾಳೆ. ಕೊಂಡಾಳು ದುರ್ಗವು ಮೊಘಲರ ವಶದಲ್ಲಿದೆ, ಅದನ್ನು ನೀನು ಗೆದ್ದು ನನಗೆ ಬಹುಮಾನ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ. ತಾಯಿ ಏನು ಕೇಳ್ತಾಳೆ, ಕೊಂಡಾಣು ದುರ್ಗ ಅನ್ನೋದು ಒಂದು ಪ್ರಾಂತ, ಅದು ಮೊಘಲರು ಆಳ್ತಾ ಇರ್ತಾರೆ, ಅದನ್ನು ಸ್ವತಂತ್ರ ಮಾಡಿ ನೀನು ನನಗೆ ಗೆದ್ಕೊಂಡು ಬರಬೇಕು, ಅದೇ ನನಗೆ ಬಹುಮಾನ ಕೊಡಬೇಕು ಅಂತ ಅವಳು ತುಂಬ ಅಭಿಮಾನದಿಂದ ಮಗನ ನೋಡ್ತಾ ಕೇಳ್ತಾಳೆ. ಅದಕ್ಕೇನು ಹೇಳ್ತಾನೆ, ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ? ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದಿಗೆ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ. ಈ ಥರ ಸಂಭಾಷಣೆ ನಡೆಸಿದ್ಯಾರು? ತಾಯಿ ಜೀಜಾಬಾಯಿ, ಮಗ ಛತ್ರಪತಿ ಶಿವಾಜಿ. ಜೀಜಾಬಾಯಿ ಕ್ರಿಸ್ತಶಕ 1594ರಲ್ಲಿ ಲಖೂಜಿ ಜಾಧವ್ರಾವ್ ಅವರ ಮಗಳಾಗಿ ಜನಿಸಿದಳು. ಈ ಜೀಜಾಬಾಯಿಯವರ ತಂದೆ ಜಾಧವ್ರಾವ್ ಅವರಿಗೆ ಅವಳು ಮಗಳಾಗಿ ಯಾವಾಗ ಹುಟ್ಟಿದ್ಲು? 1594ರಲ್ಲಿ, ಕ್ರಿಸ್ತಶಕ 1594ರಲ್ಲಿ ಹುಟ್ಟಿದಳು. ಕ್ರಿಸ್ತಶಕ 1603ರಲ್ಲಿ ಶಹಾಜಿಯನ್ನು ವಿವಾಹವಾದಳು. ಅವರ ಶಹಾಜಿನ ಮದುವೆ ಆಗಿದ್ದು 1603ರಲ್ಲಿ ಮದುವೆ ಆಗ್ತಾಳೆ. ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು. ಬಿಜಾಪುರದಲ್ಲಿ ಆದಿಲ್ ಶಾಹಿ ಅಂತ ತನ್ನಲ್ಲ, ಅವನ ಹತ್ರ ಉದ್ಯೋಗ ಅಂದರೆ ಕೆಲಸ ಮಾಡ್ತಾ ಇರ್ತಾನೆ. ಕ್ರಿಸ್ತಶಕ 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. ಮತ್ತು ಈ ಶಹಾಜಿ ಮತ್ತು ಜೀಜಾಬಾಯಿ ಅವರ ಮಗನಾಗಿ ಶಿವಾಜಿ ಯಾವಾಗ ಹುಡ್ತಾನೆ? 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಹುಡ್ತಾನೆ. ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದನು. ಈಗ ನಾವು ಶಾಲೆಗೆಲ್ಲ ಹೋಗ್ತೀವಿ ವಿದ್ಯೆ ಕಲಿಯೋಕ್ಕೆ, ಆದರೆ ಆವಾಗ ಅವನು ಗುರುಗಳ ಬಳಿಗೆ ಹೋಗಬೇಕಾಗಿತ್ತು, ಎಲ್ಲಿ ಹೇಳ್ಕೊಡ್ತಿರ್ತಾರೋ ಅಲ್ಲಿ. ಹಾಗೆ ದಾದಾಜಿ ಕೊಂಡದೇವನಲ್ಲಿ ಕಳಿಸ್ತಾನೆ ಶಿವಾಜಿನ. ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ವರಸೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು. ದಾದಾಜಿ ಕೊಂಡದೇವ ಅವನಿಗೆ ಓದು ಬರಹ ಕಲಿಸಿ ಮತ್ತು ಕತ್ತಿ ವರಸೆ ಕಲಿಸ್ತಾನೆ, ಕುದುರೆ ಸವಾರಿ ಕಳಿಸ್ತಾನೆ, ಯುದ್ಧಕ್ಕೆ ಏನೇನು ಬೇಕೋ ಅವೆಲ್ಲ ನೈಪುಣ್ಯತೆಯನ್ನು ಕಲಿತಾನೆ. ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು. ಶಹಾಜಿ ಇವರಿಂದ ದೂರ ಆಗ್ತಾನೆ. ಆವಾಗ ಅವ್ರ ತಾಯಿ ಬಹಳ ನೊಂದ್ಕೊತಾಳೆ, ದುಃಖ ಆಗುತ್ತೆ, ಅವನಿಲ್ಲಲ್ಲ, ಈಗ ತಾಯಿ ಮಗ ಇಬ್ಬರೇ ಇರಬೇಕಲ್ಲ ಅಂತ. ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು. ಎದೆಗುಂದದೆ ಅಂದರೆ ಧೈರ್ಯಗೆಡದೆ ತಾವೇ ಇಬ್ಬರೇ ಸ್ವತಂತ್ರವಾಗಿ ಬದುಕಲು ಅವಳು ಪ್ರಾರಂಭ ಮಾಡ್ತಾಳೆ. ಮಗನನ್ನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಹೊಂಗನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು. ಆವಾಗ ಎಲ್ಲಿಗೆ ಬರ್ತಾಳೆ? ಪುಣೆಗೆ ಬರ್ತಾಳೆ. ಮಗನನ್ನು ವೀರ ಯೋಧ ಅಂದರೆ ವೀರದಿಂದ ಕೊಡ್ತಕ್ಕಂಥ ಸೈನಿಕನಾಗಿ ಮಾಡಬೇಕು ಅಂತ ಹೊಂಗನಸು ಅಂದರೆ ಒಳ್ಳೆ ಕನಸಿಟ್ಕೊಂಡು ಅವನನ್ನು ಯೋಧನಾಗಿ ಮಾಡಬೇಕು, ಬೆಳೆಸಬೇಕು ಅಂತೇಳಿ ಪುಣೆಗೆ ಬಂದು ನೆಲೆಸ್ತಾರೆ. ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು.
ಜೀಜಾಬಾಯಿ ಚಾಣಾಕ್ಷಿ ಅಂದರೆ ಚತುರೆ. ಅವಳು ಬುದ್ಧಿವಂತಳಾಗಿರ್ತಾಳೆ. ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗುಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ. ಸಾಮಾನ್ಯ ಜನರ ಅಯ್ಯೋ ನನಗೆ ಹಿಂಗಾಯಿತು, ಅವನಿಲ್ಲ, ಹೆಂಗೆ ಬದುಕೋದು, ಕಷ್ಟ ಆಯಿತು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಲ್ಲ ಸಾಮಾನ್ಯ ಹೆಣ್ಮಕ್ಳಂತೆ. ಆದರೆ ಅವಳು ಮುನ್ನುಗ್ಗಿ ಮಗನನ್ನು ಚೆನ್ನಾಗಿ ಬೆಳೆಸೋದಲ್ಲಿ ನಿರತಳಾದಳು. ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣ ತೊಟ್ಟಳು. ಅವಳೇನು ಪಣ ಅಂದರೆ ನಿರ್ಧಾರ ಮಾಡ್ತಾಳೆ. ಅಖಂಡ ಭಾರತ, ಇಡೀ ಭಾರತದಲ್ಲಿ ಮೊಘಲರ ಆಳ್ವಿಕೆ ಇತ್ತು, ಅದನ್ನು ಎಲ್ಲೆಲ್ಲೂ ಅವರ ಆಳ್ವಿಕೆ ಇರಲೇಬಾರ್ದು, ಸ್ವತಂತ್ರ ಆಗಬೇಕು ಅಂತ ಅವಳು ಪಣ ಅಂದರೆ ದಿಟ್ಟ ನಿರ್ಧಾರ ತಗೊಳ್ತಾಳೆ. ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಳು. ಇಡೀ ಭಾರತದಲ್ಲಿ ಮರಾಠ ಸಾಮ್ರಾಜ್ಯ ಅಂದರೆ ಮರಾಠರೇ ಇಡೀ ಸಾಮ್ರಾಜ್ಯನ ಆಳಬೇಕು, ಆ ಥರ ವಿಜಯ ಪತಾಕೆ ಅಂದರೆ ಅವರ ಬಾವುಟವನ್ನು ಎಲ್ಲೆಡೆ ಹಾರಿಸಬೇಕು ಅಂತ ಅವಳು ತೀರ್ಮಾನ ಮಾಡ್ತಾಳೆ. ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕೆಂದು ನಿರ್ಧರಿಸಿದಳು. ಮೊಘಲರ ಆಳ್ವಿಕೆಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಇಡೀ ಭಾರತ ಅಂತ ಅವಳು ಆಸೆ ಪಡ್ತಾಳೆ. ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ, ಮಹಾಭಾರತ ಮುಂತಾದ ಪುರಾಣ ಪುಣ್ಯಕಥೆಗಳನ್ನು ಹೇಳುತ್ತಿದ್ದಳು. ಅವಳಿಗೆ ಶಿವಾಜಿಗೆ ಅವರ ತಾಯಿ ರಾಮಾಯಣದ ಕಥೆಗಳು, ಮಹಾಭಾರತದ ಕಥೆಗಳು, ಅಲ್ಲಿ ಬರ್ತಕ್ಕಂಥ ನೀತಿ ಕಥೆಗಳು, ಪುಣ್ಯಕಥೆಗಳನ್ನು, ಒಳ್ಳೊಳ್ಳೆ ಗುಣಗಳು ಇರತಕ್ಕಂಥನ್ನೆಲ್ಲ ಅವಳು ಬೋಧಿಸ್ತಾಳೆ. ನ್ಯಾಯ, ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು. ಮತ್ತು ಇನ್ನು ಸಣ್ಣವನಿರ್ಬೇಕಾದ್ರೆ ನ್ಯಾಯವಾಗಿರಬೇಕು, ನೀತಿಯಿಂದ ನಡ್ಕೋಬೇಕು, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ಎಂಥದೇ ಕಷ್ಟ ಬಂದರೂ ಸಹಿಸ್ಕೊಂಡು ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಸಾಧಿಸೋ ಕಡೆ ನಾವು ಮುನ್ನುಗ್ಗಬೇಕು ಅಂತ ಗುಣಗಳನ್ನು ಬೆಳೆಸ್ತಾಳೆ. ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಕೇಳುವ, ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು. ಅವನಿಗೆ ವೀರಪುರುಷರ ಕಥೆಗಳು ಮತ್ತು ಏನು ಸಾಹಸ ಕೆಲಸಗಳನ್ನು ಮಾಡಬೇಕು ಅಂತ ಆದರ್ಶಗಳನ್ನು ಅವಳು ತುಂಬ ಸಣ್ಣವನಿದ್ದಾಗೆ ಅವನ ಮನಸ್ಸಿನಲ್ಲಿ ತುಂಬುತ್ತಾಳೆ. ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲೇ ತುಂಬಿದಳು. ಹೀಗೆಲ್ಲ ಥರ ಅವಳು ಯಾವ ಥರ ಮಗನಲ್ಲಿ ಧೈರ್ಯ ತುಂಬಿದ್ಲು, ಸ್ವಾಭಿಮಾನ ಅಂದರೆ ನಮ್ಮ ಬಗ್ಗೆ ನಾವು ಅಭಿಮಾನ ಇಟ್ಕೊಳೋದು, ಮತ್ತು ಸಾಹಸ ಅಂದರೆ ಎಂಥದೇ ಸಾಹಸಗಳನ್ನು ಮಾಡೋದು, ಸೇವೆ ಅಂದರೆ ಯಾರಿಗ ಅವಶ್ಯಕತೆ ಇದ್ದವರಿಗೆ ನಾವು ಯಾವುದೇ ಕೆಲಸಗಳನ್ನು ಹಿಂಜರಿದೇ ಮಾಡಬೇಕು, ಮತ್ತು ತ್ಯಾಗ ಅಂದರೆ ನಮಗೆ ಇರೋದನ್ನು ಅವ್ರಿಗೆ ಅವಶ್ಯಕತೆ ಇದ್ದಂದರೆ ಕೊಡಬೇಕು. ಇಂಥ ಮೌಲ್ಯಗಳನ್ನು ಅವಳು ತುಂಬ ಬಾಲ್ಯದಲ್ಲೇ ಸಣ್ಣವನಿದ್ದಾಗೆ ತುಂಬಿದಳು. ಅವನನ್ನು ಉತ್ತಮ ದೇಶಭಕ್ತನಾಗಿ ಬೆಳೆಸಳು. ಅಷ್ಟಲ್ಲದೆ ದೇಶ ನಂದು, ನಾನು ಕಾಪಾಡ್ಕೋಬೇಕು, ಅದನ್ನು ಯಾವಾಗಲೂ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಗುಣಗಳನ್ನು ತುಂಬಿಸಿ ಬೆಳೆಸಿದಳು. ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು. ಈಗೇನು ಮರಾಠ ಸಾಮ್ರಾಜ್ಯ ಉದಯವಾಗಿದ್ದು ಇವರಿಂದಲೇ, ಅದಕ್ಕೆ ಕಾರಣಕರ್ತಳು ಈ ಜೀಜಾಬಾಯಿನೇ. ಅದಕ್ಕೆ ಅವಳು ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು. ಮೊಘಲ ಸಾಮ್ರಾಟ ಅಂದರೆ ಮೊಘಲನ್ನು ಆಳ್ತಕ್ಕಂಥ ರಾಜ ಔರಂಗಜೇಬ, ಅವನನ್ನು ಯುದ್ಧದಲ್ಲಿ ಹೋರಾಡಿ ಸೋಲಿಸಿ ಜಯ ಗಳಿಸ್ಕೊತಾನೆ. ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟಳು. ಈ ಮಗನವನ್ನು ಸೋಲಿಸಿ ಏನು ವಿಜಯ ತಂದ, ಅದಕ್ಕೆ ಅವಳಿಗೆ ತುಂಬ ಸಂತೋಷ ಆಗುತ್ತೆ. ವಿಜಯೋತ್ಸವ ಅಂದರೆ ಗೆಲುವು ಸಿಕ್ಕಾಗ ಆಚರಿಸುವ ಸಂತೋಷದ ಹಬ್ಬ. ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು. ಅವಾಗ ಅವನು ಗೆಲ್ತಾನಲ್ಲ, ರಾಜ್ಯದ ಪಟ್ಟಾಭಿಷೇಕ ಆಗಬೇಕು ಶಿವಾಜಿಗೆ, ಅದೆಲ್ಲಿ ನಡೀತು? ರಾಯಗಢದಲ್ಲಿ ವೈಭವದಿಂದ ನಡೀತು. ಪಟ್ಟಾಭಿಷೇಕ ಅಂದರೆ ಶಾಸ್ತ್ರೋಕ್ತವಾಗಿ ಪವಿತ್ರ ಜಲಗಳಿಂದ ಅಭಿಷೇಕ ಮಾಡಿ ಅವನನ್ನು ರಾಜ ಅಂತ ಕೂರಿಸ್ತಾರೆ, ಅದೇ ಪಟ್ಟಾಭಿಷೇಕ. ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು. ಆವಾಗ ಸ್ವಾಮಿ ರಾಮದಾಸರು ಬಂದು ತಮ್ಮ ಸ್ವಂತ ಕೈಯಿಂದ ಅವನಿಗೆ ಮುಕುಟ ಧಾರಣೆ ಅಂದರೆ ಕಿರೀಟ ಧಾರಣೆ ಮಾಡಿ ಅವನನ್ನು ರಾಜನನ್ನಾಗಿ ಮಾಡಿದರು. ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟು ಶಿವಾಜಿಯನ್ನು ಆಶೀರ್ವದಿಸಿದಳು. ಈಗ ಬಾಲ್ಯದಲ್ಲೇ ಕೇಳಿದ್ಲಲ್ಲ, ಕೊಂಡಾಣು ದುರ್ಗ ನನಗೆ ಗೆತ್ತಂದು ಕೊಡಬೇಕು ಅಂತ, ಅವನು ಇಡೀ ಸಾಮ್ರಾಜ್ಯನ್ನೇ ಗೆದ್ದು ತಂದಿದ್ದು ಅವಳಿಗೆ ತುಂಬ ಸಂತೋಷ ಕೊಡ್ತು. ಅದನ್ನು ಜ್ಞಾಪಿಸ್ಕೊತಾಳೆ. ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡಳು. ಈಗ ಅವಳು ರಾಜರ ತಾಯಿ ಅಲ್ವಾ, ರಾಜಮಾತೆ ಆದಳು. ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ. ಅವನೆಷ್ಟೆಲ್ಲ ಗೆದ್ದು ತಂದು ಅವನು ಆ ಸಾಮ್ರಾಜ್ಯ ಆಳಬೇಕಾದರೆ ಅದನ್ನು ನೋಡತಕ್ಕಂಥ ದಿನ ಅವಳು ಬಹಳ ದಿವಸ ಬದುಕಿರಲಿಲ್ಲ. ಅವ್ರ ತಾಯಿ ಶಿವಾಜಿ ಗದ್ದಿಗೆಯನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದಳು. ಅವಳು ಸ್ವಲ್ಪ ದಿವಸ ಆದ ತಕ್ಷಣ ಅವಳಿಗೆ ಹುಷಾರಿಲ್ದಂಗೆ ಆಗುತ್ತೆ, ಹಾಸಿಗೆ ಹಿಡಿದು ಬಿಡ್ತಾಳೆ. 80 ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠ ಅಭ್ಯುದಯ ಕಂಡಳು. 80 ವರ್ಷ ಅವಳು ಜೀವಿಸಿರ್ತಾಳೆ. ಅಭ್ಯುದಯ ಅಂದರೆ ಅವರ ಉನ್ನತಿನ ಕಾಣ್ತಾಳೆ, ಮರಾಠರ ಸಾಮ್ರಾಜ್ಯದ ಉನ್ನತಿ ಕಾಣ್ತಾಳೆ. ಅನಂತರ ರಾಯಗಢದ ಬಳಿ ಇರುವ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತಶಕ 1674ರಲ್ಲಿ ನಿಧನ ಹೊಂದಿದಳು. ಅವಳು ರಾಯಗಢದ ಬಳಿ ಇರುವ ಪಾಚಾಡ ಎಂಬ ಹಳ್ಳಿಯಲ್ಲಿ
ಯಾವಾಗ 1674ರಲ್ಲಿ ನಿಧನ ಹೊಂದಲು ಮರಣ ಹೊಂದಿದಳು ಅಂತ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ತಾಯಿ ಮೊದಲ ಗುರು. ಅವಳು ಏನೆಲ್ಲ ಮಕ್ಕಳಿಗೆ ಹೇಳ್ತಾಳೆ ಅಂದರೆ ಒಳ್ಳೆಯದಕ್ಕೆ ಹೇಳ್ತಾಳೆ. ಅದರಿಂದ ಕಲಿತಕ್ಕಂಥ ಎಲ್ಲ ಜನಗಳು ಪುಣ್ಯವಂತರು, ಧನ್ಯರು ಅಂತ ಹೇಳ್ತಾ ಇದ್ದಾರೆ.